ನಮಸ್ಕಾರ ಎಲ್ರಿಗೂ, ನಾನು ಮಮತಾ. ನಿನ್ನೆ ವ್ಲಾಗಲ್ಲಿ ನೋಡಿದ್ರಿ ಅಲ್ವಾ, ನಾವು ಬಂಡೂರೇಶ್ವರಿ ತಾಯಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಇಡಗುಂಜಿ ಹೋಗಿ ಇಡಗುಂಜಿ ಗಣಪತಿನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊನ್ನಾವರ ಮತ್ತು ಹೊನ್ನಾವರದಿಂದ ಬೈಂದೂರು, ಉಪ್ಪುಂದ ಈ ರೂಟ್ ಅಂದರೆ ಕುಂದಾಪುರ, ಈ ರೂಟಲ್ಲಿ ನಾವು ಅಮೃತೇಶ್ವರಿ ಟೆಂಪಲ್ಗೆ ಬಂದ್ವಿ. ಅಮೃತೇಶ್ವರಿ ಟೆಂಪಲ್ ಅಂತಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಹಲವು ಮಕ್ಕಳ ತಾಯಿ ಅಂತ ಅಂದ್ಬಿಟ್ಟು ಪ್ರಸಿದ್ಧವಾಗಿರುವಂಥ ದೇವಸ್ಥಾನ. ಇವಾಗ ನಾವು ಹೋಗ್ತಿರೋದು ಹೊನ್ನಾವರ, ಹಾಗೆ ಬೈಂದೂರಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಬೇಬಿ ಅಂತ ಅಂದ್ಬಿಟ್ಟು. ತುಂಬ ಜನಕ್ಕೆ ಗೊತ್ತಿರುತ್ತೆ, ನಾನು ಯಾವಾಗಲೂ ಫ್ರೆಂಡ್ ಅಂತ ಇರ್ತೀನಿ. ಹೇಳ್ತಾ ಇದ್ರು, ಇದೇ ರೂಟ್ ಹೋಗಿದ್ದೀರಾ, ಕಂಡೋಗ್ಬೋದಿತ್ತಲ್ವ ಅಂತ ಅಂದರು. ಅದಕ್ಕೆ ನಾವಂದ್ವಿ, ಆಗಲೇ ಸಂಜೆ ಆಗಿಬಿಟ್ಟಿತ್ತು. ನಾವು ಏನು ಇಡಗುಂಜಿ ಬಿಟ್ಟಾಗ ನಾವು 4:30 ಆಗಿತ್ತು. ಮತ್ತು ನಮಗೆ ಅಲ್ಲಿಂದ ಬಂದು ಇಡಗುಂಜಿಯಿಂದ ನಮಗೇ ಒಂದು 80 ಕಿಲೋಮೀಟ್ರ್ ಆಗ್ತಾಯಿತ್ತು. ಹಾಗಾಗಿ ತುಂಬ ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ಬರ್ತೀವಿ ಅಂತ ಹೇಳಿದೆ. ಈಗ ನಾವು ಬಂದಿರೋದು ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನಕ್ಕೆ. ಇದು ಬಂದು ಉಡುಪಿ ಜಿಲ್ಲೆಗೆ ಸೇರುತ್ತೆ. ಕೋಟ ಅಂತ ಹೇಳಿಬಿಟ್ಟು, ಇದು ಕುಂದಾಪುರದಿಂದ 10 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಉಡುಪಿಗೆ ಸುಮಾರು 25 ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದ್ಕೊತೀನಿ. ಕುಂದಾಪುರಕ್ಕೆ ತುಂಬ ಅಂದರೆ ತುಂಬ ಹತ್ತಿರ ಆಗುತ್ತೆ. ಫೈನಲಿ ಇವತ್ತು ಈ ತಾಯಿ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ದಿವಸದಿಂದ ಅನ್ಕೊತಿದ್ವಿ ಹೋಗ್ಬೇಕಂತ ಅಂದ್ಬಿಟ್ಟು. ನಾನು ಸಾಕಷ್ಟು ಯೂಟ್ಯೂಬಲ್ಲಿ ನೋಡಿದ್ದೀನಿ, ತುಂಬ ಜನಕ್ಕೆ ಸಕ್ಸಸ್ ಆಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇದು ನೀವು ನೋಡ್ತಿದ್ದೀರಲ್ಲ ಲಿಂಗಗಳು, ಈ ಲಿಂಗಗಳು ಇವತ್ತಿಗೂ ಯಾರೂ ಕೂಡ ಎಣ್ಸೋಕ್ಕಾಗಿಲ್ಲಂತೆ. ಇದನ್ನು ಇವು 3 ವರ್ಷಕ್ಕೊಂದ್ಸಲ ತಾವಾಗೆ ಉದ್ಭವ ಆಗ್ತವಂತೆ, ಮತ್ತು ತಾವಾಗೆ ಬೆಳೀತಾ ಹೋಗ್ತವಂತೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಲಿಂಗಗಳು, ದೇವಸ್ಥಾನದ ಸುತ್ತಕ್ಕೂ ಲಿಂಗಗಳು ಇದ್ದು. ಇಲ್ಲಿ ವಿಶೇಷವಾಗಿ ಯಾರಿಗೆಲ್ಲ ಮಕ್ಕಳಿರಲ್ಲ ನೋಡಿ, ತುಂಬ ವರ್ಷ ಆಗಿರುತ್ತೆ, 10 ವರ್ಷ 15 ವರ್ಷ ಹಿಂಗೆ 20 ವರ್ಷ ಆಗಿರುತ್ತೆ ನೋಡಿ, ಅಂಥವ್ರಿಗೆಲ್ಲ ಇಲ್ಲಿ ಆಗಿದೆ ಅಂತೆ. ಇಲ್ಲಿ ಬಂದು ಎಣ್ಣೆ ಕೊಡ್ತಾರೆ, ಅಲ್ಲೇ ದೇವಸ್ಥಾನದಲ್ಲೇ ಎಣ್ಣೆ ಕೊಡ್ತಾರೆ. ಆ ಎಣ್ಣೆನ ನಾವು ದೇವ್ರ ಹತ್ರ ಆ ತಾಯಿ ಹತ್ರ ಸಂಕಲ್ಪ ಮಾಡಿಕೊಂಡು ಈ ಲಿಂಗಗಳಿಗೆ ಹಚ್ಚಬೇಕು. 9 ಲಿಂಗ ಇಲ್ಲ 11 ಲಿಂಗಗಳಿಗೆ ಹಚ್ಚಬೇಕು ಎಣ್ಣೆನ. ಮತ್ತು ಹುರುಳಿಕಾಳನ್ನು ಕೊಡ್ತಾರೆ. ಆ ಹುರುಳಿಕಾಳನ್ನು ನಾವು ದೃಷ್ಟಿ ತೆಗೆದುಬಿಟ್ಟು ಇಲ್ಲಿ ಒಂದು ಲಿಂಗು ಇದೆ, ಆ ಲಿಂಗು ಮೇಲೆ ಹಾಕಬೇಕು. ಇದು ವಿಶೇಷವಾಗಿ ಇಲ್ಲಿ ಈ ದೇವಸ್ಥಾನದಲ್ಲಿ ಇದೆ. ನಾನು ವಿಡಿಯೋ ಮಾಡಿರಲಿಲ್ಲ, ತುಂಬ ಖುಷಿಯಾಯಿತು. ಲಾಸ್ಟಲ್ಲಿ ಕೇಳಿದೆ, ನಮ್ಮದು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಕೇಳಿದೆ, ಸ್ವಲ್ಪ ವಿಡಿಯೋ ಮಾಡ್ಕೊಳ್ಬೋದಾ, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಂತ ಅಂದೆ. ಅವರು ಯೂಟ್ಯೂಬರ್ ಅದು ಮಾಡ್ಕೊಳ್ಳಿ ಅಂತ ಅಂದರು. ಖುಷಿ ಆಯಿತು, ಯೂಟ್ಯೂಬರ್ ಆಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಇವತ್ತು. ನಾನು ಇತ್ತೀಚೆಗೆ ಎಲ್ಲರೂ ಹೋದರೆ ಅಂದರೆ ತುಂಬ ದೇವಸ್ಥಾನಕ್ಕೆ ಹೋಗ್ತೀವಿ, ತುಂಬ ಪೂಜೆಗಳನ್ನ ಮಾಡಿದ್ದೀವಿ, ಅದು ಎಲ್ಲೂ ಕೇಳೋಕ್ಕೆ ಹೋಗ್ತಾ ಇರಲಿಲ್ಲ. ಇದು ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಅಂದರೆ ಮಕ್ಕಳಿಲ್ಲ ಅಂತ ಎಷ್ಟೋ ಜನ ಕೊರಗ್ತಾ ಇರ್ತಾರೆ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇವತ್ತು ನಾನೇ ಅವರನ್ನು ಕೇಳಿದೆ, ಸ್ವಲ್ಪ ವಿಡಿಯೋ ಮಾಡ್ಕೊಳ್ಬೋದಾ ಅಂತಂದು. ಅವರು ಖುಷಿ ಆಯಿತು, ಮಾಡ್ಕೊಳ್ಳಿ ಅಂತಂತಂದರು. ಯೂಟ್ಯೂಬರ್ ಆದರೆ ಮಾಡ್ಕೊಳ್ಳಿ, ಶೇರ್ ಮಾಡಿರಿ ಅಂತಂತಂದರು. ಹಾಗಾಗಿ ನಾನಿವತ್ತು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಇದೆ ನೋಡಿ ಶೇರ್ ಮಾಡಿ. ಮತ್ತು ಯಾರಿಗೆಲ್ಲ ಮದುವೆ ಆಗಿರಲ್ಲ ನೋಡಿ, ಮತ್ತು ಚರ್ಮದ ಕಾಯಿಲೆ ಯಾರಿಗೆಲ್ಲ ಇರುತ್ತೆ ಅಂಥವರೆಲ್ಲ ಇಲ್ಲಿ ಬಂದು ಪೂಜೆನ ಮಾಡಿಸ್ಕೊಳ್ತಾರಂತೆ. ಅವರಿಗೆಲ್ಲ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ. ಲಾಸ್ಟಲ್ಲಿ ನಾನು ಏನಿಲ್ಲಿ ಮಹಾಮಂಗಳಾರತಿ ಆಗ್ತಿತ್ತು. ನಾವು ಹೋಗಿದ್ದು ಸಂಜೆ 6:30 ಆಗಿತ್ತು, ಹಾಗಾಗಿ ಮಹಾಮಂಗಳಾರತಿ ಆಗ್ತಾಯಿತ್ತು. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ನನಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಇಲ್ಲಿ ಪ್ರಸಾದನ ಕೇಳ್ತಾರೆ, ಪ್ರಸಾದನೂ ಆಯಿತು, ಖುಷಿ ಆಯಿತು ನೋಡಿ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ವಿಡಿಯೋ ಮಹಾಮಂಗಳಾರತಿದು ವಿಡಿಯೋ ಹಾಕಿದ್ದೀನಿ. ನಾನು ಎಲ್ಲೂ ಅಂದರೆ ಗರ್ಭಗುಡಿನಲ್ಲಿ ಎಲ್ಲೂ ವಿಡಿಯೋ ಮಾಡಲ್ಲ, ನಾನು ಅವ್ರನ್ನೇ ಕೇಳಿದೆ ಮಾಡ್ಕೊಳ್ಳಿ ಅನ್ನೋದಕ್ಕೆ, ಹಾಗಾಗಿ ನಾನು ಮಾಡ್ಕೊಂಡೀನಿ ಅಷ್ಟೇ. ನಿಮಗೂ ಎಲ್ಲಿಂದ ನೋಡ್ತಾ ಇದ್ದೀರಾ, ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಸಂಕಲ್ಪ ಇದ್ದರೆ ತಾಯಿ ಹತ್ರ ಬೇಡ್ಕೊಳ್ಳಿ. ಯಾರಿಗಾದರೂ ಹೋಗಬೇಕು ಅನಿಸಿದ್ರೆ ಹೋಗಿ, ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ಲಾದಂಥ ದೇವಸ್ಥಾನ. ನೋಡ್ತಾ ಇರ್ಬೋದು, ದರ್ಶನ ಮಾಡಿಕೊಂಡು ಇಲ್ಲಿ ಇವಾಗ ಹೊರಗಡೆ ಬಂದ್ವಿ. ಮತ್ತು ಅವ್ರ ಹತ್ರ ನಾನು ಕೇಳಿದೆ, ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂತ ಅಂದೆ. ಅವರು ಮಹಾಮಂಗಳಾರತಿ ಆಗ್ತಿತ್ತಲ್ವ, ಹಾಗಾಗಿ ಅಲ್ಲಿ ಬ್ಯುಸಿ ಇದ್ದರು. ಹಾಗಾಗಿ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ಅಲ್ಲಿದ್ದವರು, ಅರ್ಚಕರೆಲ್ಲ. ಇವಾಗ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಕುಂದಾಪುರ ಮತ್ತು ಉಡುಪಿ ಹೋಗೋ ಮೇನ್ ರೋಡ್ಗೇ ಇದೆ ದೇವಸ್ಥಾನ.
ಯಾರೆಲ್ಲ ಕುಂದಾಪುರ, ಉಡುಪಿ, ಮಂಗಳೂರು ಹೋಗಿರ್ತೀರ ನೋಡಿ, ಅಂಥವ್ರು ಒಂದ್ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ನಿಮ್ಮ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳಿ. ಇವಾಗ ನಾವು ಇಲ್ಲಿಂದ ಹೊರಟ್ವಿ. ನಾವು ಊರು ಸೇರುವಾಗ ಸುಮಾರು ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ. ಯಾರಿಗಾದರೂ ಹೆಲ್ಪ್ ಆಗೋ ಆಗಿದ್ದರೆ ಹೆಲ್ಪ್ ಆಗಲಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.